Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope everyone is doing good and ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕಂಟೆಂಟ್ ಏನಂದ್ರೆ ಮನೆಯಲ್ಲೇ ಯಾವ ಥರ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಐಬ್ರೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಸೊ ನೆಕ್ಸ್ಟು ನಾನು ಮಿರರ್ ಎತ್ಕೊಂಡು ಐಬ್ರೋ ಮಾಡಿಕೊಂಡೆ. ನೆಕ್ಸ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಕ್ಯಾಮ್ರಾ ಮುಂದೆ ಐಬ್ರೋಸ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಹೇಳ್ಕೊಡ್ತೀನಿ ಮನೆಯಲ್ಲಿ ಐಬ್ರೋಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ. ನಾನು ಈ ಟೈಮ್ ಕ್ಯಾಮ್ರಾ ಮುಂದೆ ಐಬ್ರೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದಾಗ ನಂಗೆ ಅಷ್ಟು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಸೊ ನಾನು ನೆಕ್ಸ್ಟು ಮಿರರ್ ತೊಗೊಂಡು ಐಬ್ರೋಸ್ ಮಾಡ್ಕೊಂಡೆ. ನೀವು ಅಷ್ಟೇ ಮಿರರ್ ಹತ್ರದಲ್ಲಿ ಯೂಸ್ ಮಾಡಿಕೊಂಡು ಐಬ್ರೋಸ್ ಮಾಡ್ಕೊಳ್ಳಿ. ಯಾಕಂದರೆ ಟೈನಿ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ, ಅದು ಕಾಣಿಸ್ಬೇಕು ನಿಮಗೆ. ಸೊ ಆವಾಗ ಮಾತ್ರ ನೀಟಾಗಿ ಐಬ್ರೋಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೋಸ್ಕರ ಬಟ್ ನನಗೆ ಬಂದಿರೋ ಥರ ನಾನು ಇವತ್ತು ಐಬ್ರೋ ಮಾಡ್ಕೊಳ್ಳೋದು ಕ್ಯಾಮ್ರಾ ಮುಂದೆ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಆ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ. ಸೊ ನಾನಿಲ್ಲಿ ಐಬ್ರೋ ಮಾಡೋಕ್ಕೆ ಯೂಸ್ ಮಾಡೋ ಅಂಥ ರೇಸರ್ ತಿಳಿಸ್ಕೊಡ್ತೀನಿ ಫಸ್ಟು. ಸೊ ರೇಸರ್ ಬ್ರ್ಯಾಂಡ್ ಬಂದು ಒಂದು ಕಾರ್ಮೆಸಿ ಅವರಿಂದ ಬ್ರ್ಯಾಂಡಿಂದ ಯೂಸ್ ಮಾಡ್ತೀನಿ. ಸೊ ಇದು 1 ಪ್ಯಾಕಲ್ಲಿ 3 ಬ್ಲೇಡ್ಸ್ ಬರುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ 299 ರುಪೀಸ್ ಇದಕ್ಕೆ. ಸೊ ನನಗೆ ಒಂದು 50 ರುಪೀಸ್ ಏನೋ ಡಿಸ್ಕೌಂಟ್ ಸಿಕ್ತು. ಆಲ್ಮೋಸ್ಟ್ 220 ರುಪೀಸ್ ಅಥವಾ 230 ರುಪೀಸ್ ಈ ರೇಂಜಲ್ಲಿ ಇದನ್ನು ಬೈ ಮಾಡಿದೆ. ನೆಕ್ಸ್ಟು ಇದು ಸಿರೋನಾ ಬ್ರ್ಯಾಂಡಿಂದ ಅಗೇನ್ ಫೇಶಿಯಲ್ ಆ್ಯಂಡ್ ಐಬ್ರೋ ರೇಸರ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ಇದು ಬಂದು 275 ರುಪೀಸ್. ಇದು ಅಷ್ಟೇ ನನಗೆ ಆಸುಪಾಸು 199 ರುಪೀಸ್ ಅಥವಾ 200 ರುಪೀಸಿಗೆ ಸಿಕ್ತು, ಯಾವಾಗಲೂ ಆಫರ್ ಇದ್ದಾಗ ತೊಗೊಂಡಿದ್ದು. ಸೊ ಆ್ಯಂಡ್ ನಾನು ಇನ್ನೂ ಒಂದು ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಫ್ಲಿಪ್ಕಾರ್ಟಲ್ಲಿ. ಏನದು ಫ್ಲಿಪ್ಕಾರ್ಟ್ ಅಮೆಝಾನ್ ಎರಡರಲ್ಲೂ ಸಿಗುತ್ತೆ. ಬಾಂಬೆ ರೇಸರ್ ಅಂತ ಏನೋ ಸಿಗುತ್ತೆ, ಬಾಂಬೆ ಫೇಶಿಯಲ್ ರೇಸರ್ ಅಂತ. ಅದು ಕೂಡ ಒಳ್ಳೇದಿದೆ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಅದು ಲಾಸ್ಟ್ ಟೈಮ್ ಬಿಸಾಕ್ಬಿಟ್ಟೆ. ಸೊ ಅದು ಬ್ರ್ಯಾಂಡ್ ನನಗೀಗ ತೋರ್ಸೋಕ್ಕೆ ವಿಡಿಯೋದಲ್ಲಿ ಇಲ್ಲ. ಅದು ಕೂಡ ಚೆನ್ನಾಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾವ ಪ್ರೈಸ್ ವರ್ಕೌಟ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಅಷ್ಟೇ ಆಲ್ಮೋಸ್ಟ್ 200 ಒಳಗಡೆ ಸಿಗುತ್ತೆ ಬಾಂಬೆ ಫೇಶಿಯಲ್ ರೇಸರ್. ನೆಕ್ಸ್ಟು ನೀವು ಐಬ್ರೋ ಮಾಡೋದಕ್ಕೆ ಆಗಲಿ, ಅಪ್ಪರ್ ಲಿಪ್ಸ್ ಮಾಡೋದಕ್ಕೆ, ಅಥವಾ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀರಾ ಅಂದರೆ ಬ್ಲೇಡ್ ಯಾವ ಥರ ಚೂಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಜಿಗ್ ಜಾಗ್ ಡಿಸೈನ್ ಇರುತ್ತೆ. ಇಲ್ಲಿ ನೋಡಿ, ಹತ್ರದಿಂದ ಕಾಣಿಸ್ತಿಲ್ಲ ಅನ್ಕೊಳ್ತೀನಿ, ಹತ್ರದಿಂದ ನೋಡಿ. ಸೊ ಬ್ಲೇಡ್ಸ್ ಬಂದು ಶಾರ್ಪ್ ಆಗಿರಲ್ಲ, ಇದರಲ್ಲಿ ಜಿಗ್ ಜಾಗ್ ಡಿಸೈನ್ ತರ ಇರುತ್ತೆ. ಶಾರ್ಪ್ ಎಡ್ಜಸ್ ಇರೋ ರೇಸರ್ನ ನೀವು ಬೈ ಮಾಡಬೇಡಿ. ಯಾವಾಗಲೂ ಈ ತರ ಜಿಗ್ ಜಾಗ್ ಡಿಸೈನ್ ಟೈಪ್ ಇರುತ್ತೆ. ಸೊ ಆ ಥರ ರೇಸರ್ನ ಬೈ ಮಾಡಬೇಕು. ಐಬ್ರೋಗೆ ಆಗಲಿ, ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋದಕ್ಕೆ ಆಗಲಿ, ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ಆಗಲಿ. ನಾನು ಈ 3 ಬ್ರ್ಯಾಂಡ್, ನಾನು ಒಂದಷ್ಟು ಬ್ರ್ಯಾಂಡ್ ಟ್ರೈ ಮಾಡಿದ್ದೀನಿ. ಐಬ್ರೋ ರೇಸರ್ ಮತ್ತು ಫೇಶಿಯಲ್ ಹೇರ್ ರೇಸರ್, ಅಪ್ಪರ್ ಲಿಪ್ಸಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು. ನಾನು ಅಷ್ಟು ಬ್ರ್ಯಾಂಡ್ ಟ್ರೈ ಮಾಡಿದ್ದೀನಿ. ಅಷ್ಟರಲ್ಲೆಲ್ಲ ನನಗೆ ಇಷ್ಟ ಆಗಿರೋದು ಈ 3 ಬ್ರ್ಯಾಂಡ್ ಫೇಶಿಯಲ್ ರೇಸರ್ ಇಷ್ಟ ಆಗಿದೆ. ದೆನ್ ನಾನು ಯೂಸ್ ಮಾಡೋ ಫೇಶಿಯಲ್ ಹೇರ್ ರೇಸರ್ ಬ್ಲೇಡ್ಸ್ ಇದ್ದೇನೆ. ಸೊ ಇವಾಗ ನಾನು ಯಾವ ಥರ ಐಬ್ರೋ ಮಾಡಿಕೊಂಡೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಈಗ ಒಂದು ರೇಸರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸೊ ರೇಸರ್ ಬಂದು ನೀವು ಯಾವಾಗ್ಲೂ ವಾಟರಲ್ಲಿ ವಾಶ್ ಮಾಡಿ ನೆಕ್ಸ್ಟ್ ಯೂಸ್ ಮಾಡಿ. ಆ್ಯಂಡ್ ಪ್ರತಿಯೊಂದು ಟೈಮ್ ನೀವು ರೇಸರಿಂದ ಹೇರ್ ರಿಮೂವ್ ಮಾಡಿದಾಗ ನೀರಿಗೆ ಡಿಪ್ ಮಾಡಿ ಆ ರೇಸರ್ನ ಯೂಸ್ ಮಾಡಿದ್ರೆ ಸ್ಕಿನ್ನಿಗೂ ಕೂಡ ಒಳ್ಳೆಯದು ಆ್ಯಂಡ್ ಹೇರ್ ಕೂಡ ಸ್ಮೂತಾಗಿ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಆಲೋವೆರಾ ಹಚ್ಕೊಳ್ಬೇಕು. ಆಲೋವೆರಾ ಅಥವಾ ಮಾಯ್ಶ್ಚರೈಸರ್ ಏನಿದೆ ನಿಮ್ಮ ಹತ್ರ ಅದನ್ನು ಹಚ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ವೆಯ್ಟ್ ಮಾಡಿದ್ರೆ ಸ್ಕಿನ್ನಲ್ಲಿ ಸಾಫ್ಟನ್ ಆಗುತ್ತೆ, ಅಂದರೆ ಹೈಡ್ರೇಟ್ ಆಗುತ್ತೆ ಸ್ಕಿನ್ನು. ನೆಕ್ಸ್ಟ್ ಐಬ್ರೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಕ್ಯಾಮ್ರಾ ಮುಂದೆ ಸ್ವಲ್ಪ ಟ್ರೈ ಮಾಡಿದೆ ಐಬ್ರೋ ಮಾಡೋದಕ್ಕೆ. ನನಗೆ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ, ಯಾಕಂದರೆ ನಾನು ಇದೇ ಫಸ್ಟು ಕ್ಯಾಮ್ರಾ ಮುಂದೆ ಐಬ್ರೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದು. ಸೊ ಐಬ್ರೋ ಮಾಡಬೇಕಾದ್ರೆ ನೀವು ರೇಸರ್ನ 45 ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಂಡು ಐಬ್ರೋ ರಿಮೂವ್ ಮಾಡ್ಕೊಳ್ಳಿ. ಆ್ಯಂಡ್ ಐಬ್ರೋ ರಿಮೂವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ, ಯಾಕೆಂದರೆ ಕಣ್ಣಿಗೆ ರೇಸರ್ ಟಚ್ ಆಗಬಾರ್ದು. ನೀವೇ ಮಾಡ್ತಾ ನಿಮಗೆ
ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಏನಾದರೂ ಐಬ್ರೋಸ್ ತಿಕ್ಕಾಗಿ ಬೆಳಿಬೇಕು ಅಂದರೆ, ದಪ್ಪದಾಗಿ ಬೆಳಿಬೇಕಂದ್ರೆ ಹೇರ್ ಯಾವ ಥರ ಬೆಳೆದಿರುತ್ತೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಐಬ್ರೋ ಮಾಡ್ಕೊಳ್ಬೋದು. ಆವಾಗ ಹೇರ್ ಇನ್ನೂ ಜಾಸ್ತಿ ದಪ್ಪವಾಗಿ ಬೆಳೆಯುತ್ತೆ. ಇಲ್ಲ ನಂಗೆ ಇರೋ ಸೈಜೇ ಸಾಕು ಅಂತಂದರೆ ಜಸ್ಟ್ ನೀವು ರಿಮೂವ್ ಮಾಡಿದ್ರೆ ಸಾಕು. ಅಂದರೆ ಸೇಮ್ ಹೇರ್ ಹೇಗೆ ಬೆಳೆದಿರುತ್ತೆ ಆ ಡೈರೆಕ್ಷನ್ ರಿಮೂವ್ ಮಾಡಿ. ಇವಾಗ ನಾನು ಯಾವ ಥರ ಐಬ್ರೋಸ್ ಮಾಡಿದೆ ಅಂತ ನೋಡ್ಕೊಂಡು ಬಂದಿರಿ ಅಲ್ವಾ. ಈ ಟೈಮ್ ಅಷ್ಟು ಪರ್ಫೆಕ್ಟಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಐಬ್ರೋ ಮಾಡ್ಕೊಳ್ಳೋದು. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಐಬ್ರೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಅಷ್ಟು ನೀಟಾಗಿ ಬಂದಿಲ್ಲ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಐಬ್ರೋಸ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ನಾನು ಐಬ್ರೋ ಮಾಡಬೇಕಾದ್ರೆ ನನಗೆ ಐಬ್ರೋಸ್ ಇದು ಮತ್ತೆ ರೀಗ್ರೋತ್ ಆಗೋದಕ್ಕೆ ಅಟ್ಲೀಸ್ಟ್ 1 ಮಂತ್ ಟೈಮ್ ತಗೊಳುತ್ತೆ. ಸೊ ಆಫ್ಟರ್ 1 ಮಂತ್ ನಾನು ಮತ್ತೆ ಐಬ್ರೋಸ್ ವಿಡಿಯೋ ಮಾಡ್ತೀನಿ. ನೀವು ಅಪ್ಪರ್ ಲಿಪ್ಸ್ ಕೂಡ ರಿಮೂವ್ ಮಾಡ್ತೀರಾ ಅಂತಂದರೆ, ಅಥವಾ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತೀರಾ ಅಂದರೆ, ಅಥವಾ ಐಬ್ರೋಸ್ ರಿಮೂವ್ ಮಾಡ್ತೀರಾ ಅಂದ್ರೂ ಪ್ಲೀಸ್ ಡೂ ಇಟ್ ಇನ್ ದಿ ನೈಟ್ ಟೈಮ್. ನಾನು ಎಲ್ಲ ಸ್ಕಿನ್ ಕೇರ್ ಈ ಥರ ಸ್ಕಿನ್ ಕೇರ್ ರೊಟೀನಲ್ಲಿ ಯಾವುದಾವುದು PML ಮಾಡಬೇಕು ಅಂತ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ನೈಟ್ ಟೈಮ್ ಮಾಡೋದ್ರಿಂದ ಏನಾಗುತ್ತೆ, ಫೇಸಿಗೆ ಏನು ಅಪ್ಲೈ ಮಾಡಬಾರ್ದು. ನೀವು ರೇಸರ್ ಯೂಸ್ ಮಾಡಿದ್ಮೇಲೆ ಫೇಸಿಗೆ ಅಟ್ಲೀಸ್ಟ್ 12 ಅವರ್ಸ್ ನೀವು ಯಾವುದೇ ಕೆಮಿಕಲ್ ಅಥವಾ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಅಪ್ಲೈ ಮಾಡಬಾರ್ದು ಅಪಾರ್ಟ್ ಫ್ರಮ್ ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಜೆಲ್. ಮಿನಿಮಮ್ 12 ಅವರ್ಸ್ ಫೇಸ್ ಮೇಲೆ ಏನೂ ಅಪ್ಲೈ ಮಾಡಬಾರ್ದು. ಯಾಕಂದರೆ ನೀವು ಅವಾಗ ತಾನೇ ಫೇಶಿಯಲ್ ಹೇರ್ ರಿಮೂವ್ ಮಾಡಿದ್ದೀರಾ ಅಥವಾ ಐಬ್ರೋ ಮಾಡಿದ್ದೀರಾ ಅಥವಾ ಅಪ್ಪರ್ ಲಿಪ್ಸ್ ಮಾಡಿದ್ದೀರಾ ಅಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆ ಸೆನ್ಸಿಟಿವ್ ಆಗಿರೋ ಸ್ಕಿನ್ಗೆ ನೀವು ತಗೊಂಡೋಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಅಪ್ಲೈ ಮಾಡಿದಾಗ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಥವಾ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಕ್ಷಣ ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಅಪ್ಲೈ ಮಾಡಬಾರ್ದು ಸ್ಕಿನ್ ಮೇಲೆ. ನಾನು ವಿಡಿಯೋ ಮಾಡಿ ತೋರ್ಸೋಕ್ಕೋಸ್ಕರ ನಾನು ಬೆಳಗ್ಗೆ ಟೈಮಲ್ಲೇ ಇವಾಗ ಐಬ್ರೋ ಮತ್ತೆ ಅಪ್ಪರ್ ಲಿಪ್ಸ್ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಲಿಪ್ಸ್ ಮಾಡೋದು ಯಾವ ಥರ ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನಾನು ಲಿಪ್ಸ್ಟಿಕ್ ಬಿಟ್ಟು ನನ್ನ ಫೇಸಿಗೆ ನಾನು ಏನೂ ಅಪ್ಲೈ ಮಾಡಲ್ಲ ಇವತ್ತು, ಫುಲ್ ಏನೂ ಅಪ್ಲೈ ಮಾಡಲ್ಲ. ಅಟ್ಲೀಸ್ಟ್ 12 ಅವರ್ಸ್ ತನಕ ನೀವೇ ನೋಡಿ ನಾನು ಸ್ಕಿನ್ನಿಗೆ ಏನಂದರೆ ಏನೂ ಅಪ್ಲೈ ಮಾಡಿಲ್ಲ. ಸೊ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ಪಿಂಪಲ್ಸ್ ಸ್ವಲ್ಪ ಇನ್ನೂ ಹೋಗೋದಿತ್ತು, ಅದಕ್ಕೆ ಪಿಂಪಲ್ಸ್ ಪ್ಯಾಚ್ ಹಾಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಸ್ಕಿನ್ನಿಗೆ ಇವತ್ತು ಏನಂದರೆ ಏನೂ ಅಪ್ಲೈ ಮಾಡಿಲ್ಲ. ಸೊ ಇವತ್ತು 1 ಡೇ ನನ್ನ ಸ್ಕಿನ್ಗೆ ಏನೂ ಅಪ್ಲೈ ಮಾಡಲ್ಲ, ಯಾಕಂದರೆ ನಾನು ಅಪ್ಪರ್ ಲಿಪ್ಸ್ ಆ್ಯಂಡ್ ಐಬ್ರೋಸ್ ಮಾಡಿದ್ದೀನಿ. ಮತ್ತು ಅಕ್ಕಪಕ್ಕ ಸ್ವಲ್ಪ ವಿಸಿಬಲ್ ಇರೋ ಹೇರ್ನ ನಾನು ರಿಮೂವ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತೇನೂ ಹಚ್ಚಲ್ಲ, ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸ್ಕಿನ್ನು. ಸೊ ನೀವು ಕೂಡ ಅಷ್ಟೇ ಹೇರ್ ರಿಮೂವ್ ಮಾಡೋಕ್ಕೆ ರೇಸರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಯೂಸ್ ಮಾಡಿದ್ದ ಒಂದು 12 ಅವರ್ಸ್ ಸ್ಕಿನ್ ಮೇಲೆ ಏನೂ ಅಪ್ಲೈ ಮಾಡಬೇಡಿ. ಸೊ ದಟ್ಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಇಲ್ಲಾಂದರೆ ರ್ಯಾಷಸ್ ನಿಜವಾಗ್ಲೂ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ ಎಲ್ರಿಗೂ. ಒಬ್ಬೊಬ್ರಿಗೆ ಆಗಲ್ಲ. ಸೊ ಒಬ್ಬೊಬ್ರಿಗಂತೂ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಪಕ್ಕ ಆಗುತ್ತೆ. ಅದಕ್ಕೋಸ್ಕರ ಐಬ್ರೋಸ್ ಮಾಡ್ತಿದ್ದೀರಾ ಅಂತಂದರೆ ಟಿಪ್ಸ್ ಬಂದು, ನಿಮಗೆ ಐಬ್ರೋ ಹೇರ್ ಚೆನ್ನಾಗಿ ಇನ್ನೂ ಗ್ರೋ ಆಗಬೇಕು ಅಂತಂದರೆ ಯಾವಾಗಲೂ ಐಬ್ರೋಸ್ ಹೇರ್ನ ಆಪೋಸಿಟ್ ಅಲ್ಲಿ ನೀವು ರಿಮೂವ್ ಮಾಡಬೇಕಾಗುತ್ತೆ ರೇಸರ್ ತಗೊಂಡು. ಸೊ ಆವಾಗ ಹೇರ್ ಇನ್ನ ಜಾಸ್ತಿ ತಿಕ್ಕಾಗಿ ಗ್ರೋ ಆಗುತ್ತೆ. ಅದೇ ಬಂದು ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀರಾ ಅಂತಂದ್ರೆ ಯಾವತ್ತು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡಲೇಬಾರ್ದು. ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೇರ್ ರಿಮೂವ್ ಮಾಡಿದಾಗ ಫೇಶಿಯಲ್ ಹೇರ್ನ ನಿಮಗೆ ಮತ್ತೆ ತಿಕ್ ಅಂಡ್ ಮೋರ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಹೇರು. ಅದಕ್ಕೋಸ್ಕರ ಹೇರ್ ಯಾವ ಡೈರೆಕ್ಷನಲ್ಲಿ ಬೆಳೆದಿರುತ್ತೆ ಅದೇ ಡೈರೆಕ್ಷನಲ್ಲಿ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡಬೇಕು. ಅರೌಂಡ್ 45 ಡಿಗ್ರಿಯಲ್ಲಿ ನೀವು ರೇಸರ್ನ ಇಟ್ಕೊಂಡು ಹೇರ್ ರಿಮೂವ್ ಮಾಡಬೇಕು. ಸೊ ನೆಕ್ಸ್ಟ್ ಅಪ್ಪರ್ ಲಿಪ್ಸ್ ಕೂಡ ಅಷ್ಟೇ. ಅಪ್ಪರ್ ಲಿಪ್ಸ್ ರಿಮೂವ್ ಮಾಡಬೇಕಾದ್ರೂ ಅಷ್ಟೇ ಆಪೋಸಿಟ್ ಡೈರೆಕ್ಷನಲ್ಲಿ ಹೇರ್ನ ರಿಮೂವ್ ಮಾಡಬಾರ್ದು. ಅಗೇನ್ ಹೇರ್ ಯಾವ ಥರ ಗ್ರೋ ಆಗಿರುತ್ತೆ ಅದೇ ಡೈರೆಕ್ಷನಲ್ಲಿ ಅಪ್ಪರ್ ಲಿಪ್ಸ್ ಹೇರ್ನು ಕೂಡ ರಿಮೂವ್ ಮಾಡಬೇಕು. ಆ್ಯಂಡ್ ನನ್ನ ಯೂಟ್ಯೂಬ್ ವೀಡಿಯೋಸ್ನ ಇದೇ ಥರ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ನಿಮಗೆಲ್ಲ ವಿಡಿಯೋಸ್ ಲೈಕ್ ಇನ್ನೂ 1, 2 or 3 ಮಂತ್ಸ್ ಆದಮೇಲೆ ನಾನು ಇವಾಗ ಟ್ರೈ ಮಾಡ್ತಿರೋ ಅಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ ಒಂದನ್ನು ನೆಕ್ಸ್ಟ್ 2 to 3 ಮಂತ್ಸಲ್ಲಿ ನಾನು ಇಂಟ್ರಡ್ಯೂಸ್ ಮಾಡ್ತೀನಿ. ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್. ಇನ್ನು 2 or 3 ಮಂತ್ಸ್ ನಾನು ಯಾವಾಗ್ಲೂ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕು ಅಂದರೆ ನಾನು ಯೂಸ್ ಮಾಡಿ ಅದ್ರ ಕಂಪ್ಲೀಟ್ ರಿಸಲ್ಟ್ ಸಿಕ್ತಾ, ಯಾವ ಥರ ರಿಸಲ್ಟ್ ಸಿಕ್ತು ಅಂತ ನೋಡಿಕೊಂಡೆ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಸೊ ಅದು ನಾನು ಪಿಂಪಲ್ಸ್ಗೆ ಯೂಸ್ ಮಾಡ್ತಿರೋದು. ಸೊ ಪಿಂಪಲ್ಸ್ ಹೋದ್ರೆ ಡೆಫಿನೆಟ್ಲಿ ಎಲ್ಲರಿಗೂ ಕ್ಲಿಯರ್ ಸ್ಕಿನ್ ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ
ಈ ನಾನು ಹೇಳೋ ಸ್ಕಿನ್ ಕೇರ್ ಬಂದು ನೆಕ್ಸ್ಟ್ 2 or 3 ಮಂತ್ಸಲ್ಲಿ ಹೇಳ್ತೀನಿ ಅಂದಲ್ಲ, ಅದು ಆಲ್ಮೋಸ್ಟ್ ಎಲ್ರಿಗೂ ಚೆನ್ನಾಗಿ ಯೂಸ್ ಆಗುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಪ್ಲೀಸ್ ಆ ಸ್ಕಿನ್ ಕೇರ್ನ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅದನ್ನು ಯೂಸ್ ಮಾಡೋದ ಬೇಡ ಅಂತ ನೀವು ಒಂದ್ಸರಿ ಕೇಳ್ಬೋದು. ಸೊ ಅದು ಬಿಟ್ಟರೆ ಆಲ್ಮೋಸ್ಟ್ 50% ಜನಕ್ಕೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ವರ್ಕ್ ಆಗುತ್ತೆ. ಈಗ ನೀವು ನನ್ನ ಸ್ಕಿನ್ ನೋಡ್ತಿದ್ದೀರಾ ಅಲ್ವಾ, ಸೊ ಈ ಕಡೆ ನನಗೆ ಪಿಂಪಲ್ಸ್ ಯಾವುದೂ ಇಲ್ಲ ಆ್ಯಂಡ್ ಪಿಂಪಲ್ಸ್ ಕಡಿಮೆ ಆಗ್ತಾ ಬರ್ತೈತೆ ಬಿಕಾಸ್ ನಾನು ಆ ಪಿಂಪಲ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇರೋದು. ಸೊ ಅದು ಕಂಪ್ಲೀಟ್ ರಿಸಲ್ಟ್ ಕೊಡೋಕ್ಕೆ ರಿಸರ್ಚ್ ಮಾಡಿದ ಪ್ರಕಾರ ಒಂದು 3 ಮಂತ್ಸ್ ಲೈಕ್ 2 to 3 ಮಂತ್ಸ್ ಆದರೂ ತಗೊಳುತ್ತೆ. ಸೊ ಅದಕ್ಕೋಸ್ಕರ ನಾನು ಕಂಪ್ಲೀಟ್ ರಿಸಲ್ಟ್ ನನಗೆ ಸಿಕ್ಕಿದ್ರೆ ನಾನು ಆ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಗ್ರೋ ಆಗ್ಬೋದು. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ನಗ್ನಗ್ತಾ ಇರಿ ಆ್ಯಂಡ್ ಎಲ್ಲರೂ ಹುಷಾರಾಗಿರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.